ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಮದುವೆಗೆ ಹೆಣ್ಣು ಹುಡುಕಾಟ ಮಾಡ್ತಿದ್ರೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಆಂಟಿ ಅಥವಾ ಹುಡುಗಿನ ಹುಡುಕಾಟ ಮಾಡ್ತಿದ್ರೆ ಬನ್ನಿ ನಮ್ಮ ಚಾನಲಲ್ಲಿ. ನಿಮಗೆ ಯಾರು ಬೇಕೋ ಅವ್ರನ್ನ ಹುಡುಕಾಟ ಕೊಡೋದು ನಮ್ಮ ಜವಾಬ್ದಾರಿ. ಸೊ ಪ್ರಸ್ತುತ ಇವರ ಹೆಸರು ಬಂದ್ಬಿಟ್ಟು ರಾಶಿ ಅಂತ. ಇವರ ಫೋಟೋ ಸಮೇತ ನಾವು ವಿವರಣೆ ಕೊಡ್ತಾ ಹೋಗ್ತೀವಿ. ಇವರಿಗೆ ಮದುವೆ ಆಗೋದಕ್ಕೆ ಒಬ್ಬರು ಬೇಕು ಅಂತ ಹೇಳಿದ್ದಾರೆ. ಇವರ ವಯಸ್ಸು ನೋಡೋದಾದರೆ 38 ವರ್ಷ ಪ್ರಾರಂಭ ಆಗಿರುತ್ತೆ. ನೋಡೋದಕ್ಕೆ ಸ್ವಲ್ಪ ದಪ್ಪಗಿನ ಶರೀರ ಹೊಂದಿದ್ರು ಕೂಡ ತೆಳ್ಳಗೆ ಇದ್ದಾರೆ ಇವರು ಸ್ನೇಹಿತರೆ. ಆ್ಯಂಡ್ ಊರು ಬಂದುಬಿಟ್ಟು ತಿಮ್ಮಾಪುರ. ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಹುಡುಗಿ ಆಗಿರ್ತಕ್ಕಂಥ ರಾಶಿ ಅವರು ಪ್ರಸ್ತುತ ಬಂಧು ಬಳಗ ಯಾರೂ ಇಲ್ಲ, ನನಗೆ ತಂದೆ ತಾಯಿ ಅಷ್ಟೇ ಇರೋದು ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಆಸ್ತಿ ಬಂದ್ಬಿಟ್ಟು 3 ಲಕ್ಷ ರೂಪಾಯಿ ಆಸ್ತಿ ಕೂಡ ಹೊಂದಿದ್ದಾರೆ. ಒಂದು ಪುಟ್ಟದಾಗಿರ್ತಕ್ಕಂಥ ವಾಸವಾಗಿರೋದಕ್ಕೆ ಮನೆ ಇದ್ದೇ ಇರುತ್ತೆ, ಅದರಲ್ಲಿ ಒಂದು ಮನೆ ಕೂಡ ಇದೆ ಅಂತ ರಾಶಿಯವರು ತಿಳಿಸಿದ್ದಾರೆ ಸ್ನೇಹಿತರೆ. ಅವರ ಫೋಟೋ ನೋಡ್ಕೊಳ್ಳಿ, ಅವರ ಡೀಟೇಲ್ಸ್ ನೋಡ್ಕೊಳ್ಳಿ, ಅವರ ಹೆಸರು ನೋಡ್ಕೊಳ್ಳಿ, ಓಕೆನಾ. ಇದು ಅವರ ಬೇಸಿಕ್ ಇನ್ಫಾರ್ಮೇಷನ್. ಸೊ ಇನ್ನು ಹುಡುಗ ಯಾವ ರೀತಿ ಇರಬೇಕು ಅದು ಮೇನ್ ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಗಂಡಿನಲ್ಲಿರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ಗಳು, ಒಂದನೇದಾಗಿ ತಂದೆ ತಾಯಿಯ ಪ್ರೀತಿ ಕೊಡಬೇಕು. ದಿನಾಲೂ ನನಗೆ ಕಾಲ್ ಮೆಸೇಜ್ ಮಾಡಬೇಕು. ಪ್ರಸ್ತುತ ನೀವು ಅವರಿಗೆ ಇಷ್ಟ ಆಗಬೇಕು ಅಂದರೆ ಅವರು ಕೆಲವೊಂದಿಷ್ಟು ಈ ರೀತಿಯ ಕ್ವಾಲಿಫಿಕೇಷನ್ಗಳು ಹೇಳಿದ್ದಾರೆ. ದಿನಾಲೂ ಅವರಿಗೆ ಕಾಲ್ ಮೆಸೇಜ್ ಮಾಡಬೇಕಂತೆ. ಸೊ ರಾತ್ರಿ ಹೊತ್ತು ವಿಡಿಯೋ ಕಾಲ್ನಲ್ಲಿ ನಿಮ್ಮೊಂದು ಸಾಮಾನನ್ನ ಇವ್ರಿಗೆ ತೋರಿಸ್ಬೇಕಂತೆ. ಆ್ಯಂಡ್ ಅದು ನೋಡಿದ್ರೇ ಅವ್ರಿಗೆ ನಿದ್ದೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ ಇದೆ, ಅದನ್ನು ಓಡಿಸೋಕೆ ನಿಮ್ಮ ಹತ್ರ ಬರಬೇಕು. ನಾನು ವಾರಕ್ಕೆ 2 ಸಲ ಟೂರ್ಗೆ ಟ್ರಿಪ್ಗೆ ಅಂತ ಹೋಗ್ತೀನಿ, ನನ್ನ ಜೊತೆ ನೀವು ಕಾರಲ್ಲಿ ಬರಬೇಕು, ನೀವೇ ಓಡಿಸ್ಬೇಕು, ಇಬ್ಬರೇ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಬೇಗ ನಿಮ್ಮ ವಿಳಾಸನ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಸೊ ಪ್ರಸ್ತುತ ನಾನು ಎಲ್ಲ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ನನಗೆ ಇಷ್ಟ ಆಗಿರ್ತಕ್ಕಂಥ ಹೊರಗೆ ನಾನೇ ಮೆಸೇಜ್ ಮಾಡ್ತೀನಿ ಅಂತ ಇವರು ಹೇಳಿದ್ದಾರೆ. ಒಳ್ಳೆಯ ಒಂದು ಆಫರ್ ಕೂಡ ನಿಮಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಯಾರಿಗುಂಟು ಯಾರಿಗಿಲ್ಲ ಈ ರೀತಿ ಆಫರು. ಸೊ ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದರೆ ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಅವರೇ ಖುದ್ದಾಗಿ ಚೆಕ್ ಮಾಡಿಬಿಟ್ಟು ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಅವಾಗಲೇ ಹೇಳಿದಾಗೆ ಒಂದು ಕಾರ್ ಇದೆ ಇವ್ರ ಹತ್ರ ಅಂತ ಏನು ಹೇಳಿದರು, ಇದೇ ನೋಡಿ ಸ್ನೇಹಿತರೆ. ಆ್ಯಂಡ್ ಒಳ್ಳೆಯ ಒಂದು ಟ್ರೆಜರ್ ಟ್ಯಾಕ್ಸಿನಿಯನ್ ಅಂತಂದ್ಬಿಟ್ಟು ಈ ಒಂದು ಕಾರಿನ ಹೆಸರು. ಪ್ರಸ್ತುತ ನೋಡೋದಕ್ಕೂ ತುಂಬ ಸುಂದರವಾಗಿರ್ತಕ್ಕಂಥ ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಕಾರು. ಒಳ್ಳೆಯ ಒಂದು ಟ್ರೆಜರ್ ಇನ್ಸ್ಪಿರೇಷನ್ ಫಾರ್ ದ ಆಲ್ರೆಡಿ ಸ್ಟೈಲಿಶ್ ಆಗಿರ್ತಕ್ಕಂತಹ ಎನೇಬಲ್ ಫ್ರೆಶ್ ಇಂಜಿನಲ್ಲಿರ್ತಕ್ಕಂತಹ ಈ ಒಂದು ಕಾರ್ ನೋಡ್ಕೊಳ್ಬೋದು. NIC ಕಾರ್ ಆಗಿರುತ್ತೆ ಗೆಳೆಯರೆ. ಆ್ಯಂಡ್ ಅದೇ ರೀತಿಯಾಗಿ ಡಿಸೈನಿಂಗಲ್ಲಿ ಒಳ್ಳೆಯ ಒಂದು ಟ್ವಿನ್ಸ್ ಇದೆ ಸ್ನೇಹಿತರೆ. ರೂಮ್ಲಿ ಕ್ಯಾಬಿನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನೀವೇನು ನಿಮಗೆ ಕಾರ್ ಓಡ್ಸೋಕ್ಕೆ ಬರುತ್ತಾ ಸಾಕು. ಸೊ ಅವರೇ ಕೆಲವೊಂದಿಷ್ಟು ಆಸ್ತಿ ಒಡತಿಯಾಗಿರ್ತಕ್ಕಂಥ ಕಾರಣಗಳಿಂದ ನೀವು ಅವ್ರ ಜೊತೆ ಒಂದು ಒಳ್ಳೆಯ ಫೀಲಿಂಗ್ನೆಸ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಮಾಡಲಿಂಗ್ ಆ್ಯಂಡ್ ಫ್ಯೂಚರ್ಲಿಂಗ್ ಅಗ್ರಿ ಆಗಿರ್ತಕ್ಕಂಥ ಒಂದು ಫ್ಯೂಚರ್ಸ್ಗಳು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಒಳಗಡೆ ಯಾವ ರೀತಿ ಇದೆ ಅಂತ ಸುಮ್ಮನೆ ಒಂದು ಸಲ ಕಣ್ಣಾಯಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಒಳಗಡೆ ಈ ರೀತಿಯಾಗಿದೆ. ನೀವು ಕುಳಿತುಕೊಳ್ಬೇಕಾಗಿರ್ತಕ್ಕಂತಹ ಒಂದು ಏರಿಯಾ, ಅವರು ಕುಳಿತುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸ್ಪೇಸು. ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ, ಎಲ್ಲ ಚೆನ್ನಾಗಿದೆ, ಸ್ಮೂತ್ ಇದೆ, ಅಂದರೆ ಕಂಫರ್ಟೇಬಲ್. ಏನೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದರಲ್ಲಿ ಆಗಲ್ಲ, ಕಂಫರ್ಟೇಬಲ್ ಆಗಿ ಫೀಲ್ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇದರ ಟಾಪ್ ಮಾಡೆಲ್ ನೋಡ್ಕೊಳ್ಬೋದು. ಮೇಲಿನ ಒಂದು ಏರಿಯಾ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಸೊ ರೆಡ್ ಕಲರಲ್ಲಿ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸ್ತಾ ಇದೆ ನಿಮಗೆ. ನೋಡ್ಕೊಳ್ಳಿ ಕಾರು, ಜೊತೆಗೆ ಅವರ ಆಸ್ತಿ, ಅವರು ಕೂಡ ನಿಮಗೆ ಇಷ್ಟ ಆಗಿದ್ರೆ ಅವ್ರು ಹೇಳಿದಾಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿವರಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.